ಯಾಕೆ ಟ್ರಾನ್ಸ್ಫರ್ ಯಾಕೆ ಮಾಡಿದ್ರಿ? ಏನು ಕಾರಣ? ಏನು ತಪ್ಪಾಗಿದೆ ಅವರಿಂದ? ಅವರು ಸಿ ಸಿ ಕ್ಯಾಮ್ರಾ ಮೂಲಕ 1,000 ಜನ ಕಿಡಿಗೇಡಿಗಳನ್ನು ಗುರುತಿಸಿ ಹಿಡಿದಿದ್ದೇ ತಪ್ಪ? ಅಲ್ಲ, ಅಂದರೆ ಗುರುತಿಸಿದ್ದಾರೆ, ಅದೇ ತಪ್ಪ ಅವ್ರದ್ದು. ಆಮೇಲೆ ಅಲ್ಲಿ ನಡೀತಾ ಇರುವಂಥ ಕುಕೃತ್ಯಕ್ಕೆ ಸರಿಯಾಗಿ ಇವರು ಅದಕ್ಕೆ ತಡೆ ಒಡ್ತಾ ಇದ್ದಾರೆ. ಅದು ಡ್ರಗ್ ಮಾಫಿಯಾ ಇರ್ಬೋದು, ಗಾಂಜಾ ಇರ್ಬೋದು, ಗ್ಯಾಸ್ ಫಿಲ್ಲಿಂಗ್ ಇರ್ಬೋದು, ಹೀಗೆ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇದ್ದಾವಲ್ಲಿ. ಚಾಕು, ಚೂರಿ, ತಲವಾರ್, ಆಮೇಲೆ ಕಾನೂನು ಬಾಹಿರವಾದಂಥ ಪಿಸ್ತೂಲ್ ಮಾರಾಟ ಮಾಡೋದು, ಇನ್ನು ಹೆಲ್ಮೆಟ್ ಇಲ್ಲದೆ ಓಡಾಡೋದು, 3 ಜನ ಓಡಾಡೋದು, ಅಲ್ಲೇನು ಕಾನೂನೇ ಇಲ್ಲ. ಸೊ ಅದಕ್ಕೆ ಈ ಅಧಿಕಾರಿಗಳು ಅವರನ್ನೆಲ್ಲರನ್ನೂ ಹದ್ದು ಬಸ್ನಲ್ಲಿ ಇಡ್ತಾ ಇದ್ದರು, ಕೇಸ್ ಜಡಿತಾ ಇದ್ದರು. ಸೊ ಗಾಂಜಾ, ಡ್ರಗ್ಗು ಈ ವ್ಯವಹಾರಗಳನ್ನು ತಡೆ ಹಿಡುವಂಥ ಪ್ರಯತ್ನವನ್ನು ಮಾಡಿದರು. ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ? ಕಾಂಗ್ರೆಸ್ನವ್ರು ನಿಮ್ಮ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಒಂದು ಕಡೆಗೆ ಡ್ರಗ್ ಮಾಫಿಯಾ ತಡಿತೀವಿ ಅಂತ ಹೇಳ್ತೀರಿ, ಇನ್ನೊಂದು ಕಡೆಗೆ ಕುಮ್ಮ ಕೊಡ್ತಾರೆ. ಇದು ಸೊ ಈ ಕಾನೂನು ಅನ್ನುವಂಥದ್ದು ಈ ಮುಸ್ಲಿಮರಿಗೆ ಇಲ್ಲೇ ಇಲ್ವಾ? ಹಾಗಾದರೆ ಅವ್ರಿಗೆ ಗೊತ್ತು, ನಾವೇನು ಮಾಡಿದರೂ ಕೂಡ ಕಾಂಗ್ರೆಸ್ನವರು ಕೇಸ್ಗಳನ್ನು ವಾಪಸ್ ತಗೊಳ್ತಾರೆ ಅಂತೇಳಿ. ತಗೊಂಡಿದ್ದೀರಿ ನೀವು, ತಗೊಳ್ತೀರಿ ನೀವು. ಸೊ 1,000 ಜನರನ್ನು ಸಿ ಸಿ ಕ್ಯಾಮ್ರಾ ಮೂಲಕ ಗುರುತಿಸಿದಾರ್ರಿ, ಕಷ್ಟಪಟ್ಟಿದ್ದಾರೆ. ಸೊ ಅಂಥ ಕಿಡಿಗೇಡಿಗಳನ್ನು ಇವತ್ತು ನೀವು ಬಂಧಿಸಿದೆಷ್ಟು? 17 ಜನ. ಸಾಕ? ಕಲ್ಲೆಸೆದವ್ರು ಹಾಗಾದರೆ ಬಚಾವ್ ಮಾಡ್ತಾರೆ ನೀವು? ಸೊ ಕಾಂಗ್ರೆಸ್ಸಿನ ಕುಮ್ಮಕ್ಕಿದು. ಕಾಂಗ್ರೆಸ್ಸಿನ ಬಗ್ಗೆ ಹಿಂದೂಗಳು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ನೀವು ಬದುಕಕ್ಕಾಗಲ್ಲ ಇಲ್ಲಿ. ಸೊ ಕಾಂಗ್ರೆಸ್ ಈ ರೀತಿಯ ತುಷ್ಟೀಕರಣ, ಮುಸ್ಲಿಮರ ತುಷ್ಟೀಕರಣ ಮಾಡ್ತಾ ಇರುವಂಥದ್ದು ಅತಿ ಆಯ್ತು. ಇದು ಹೋಮ್ ಮಿನಿಸ್ಟರ್ ಬಂದು ಹೋದರು, ಮುಖ್ಯಮಂತ್ರಿಗಳ ಬಂದು ಹೋದರು, ಬರೇ ಆ ಸತೀಶನ ಬಗ್ಗೆ ಮಾತಾಡ್ತಾರೆ. ಯಾಕೆ ಕಲ್ಲು ಹೊಡೆದವ್ರ ಬಗ್ಗೆ ಮಾತಾಡೋದಿಲ್ಲ? ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದ್ದಾರೆ. ಸೊ ಪೊಲೀಸರನ್ನು ಓಡಿಸಿದ್ದಾರೆ, DC ವಾಹನ ಮೇಲೆ ಕಲ್ಲೆಸೆದಿದ್ದಾರೆ. ಸೊ ಇದು ಬಹಳ ಗಂಭೀರವಾದಂಥ ವಿಷಯ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಕಾಂಗ್ರೆಸ್ಸು ಇವತ್ತು ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಪೊಲೀಸರ ನೈತಿಕತೆಯನ್ನು ಕುಸಿಸ್ತಾ ಇದ್ದಾರೆ, ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ. ಇನ್ನು ಸತೀಶ್ ಮಾಡಿದ ತಪ್ಪೇನು? ಸತೀಶ್ ತಮ್ಮ ಡ್ರೈ ಫ್ರೂಟ್ ಫ್ಯಾಕ್ಟ್ರಿಯಲ್ಲಿ 150ಕ್ಕೂ ಹೆಚ್ಚು ಮುಸ್ಲಿಂ ಮಹಿಳೆಯರು, ಹುಡುಗರನ್ನು ಕೆಲಸಕ್ಕೆ ಕೊಟ್ಟಿದ್ದೇ ತಪ್ಪಾಯ್ತು. ಹಾಗಾದರೆ ಅವ್ರು ಯಾವುದೇ ರೀತಿಯ ಹಿಂದೂ ಮುಸ್ಲಿಂ ಭಾವನೆ ಇರಲಿಲ್ಲಲ್ಲ. 150ಕ್ಕೂ ಹೆಚ್ಚು ಜನ ಅಲ್ಲಿ ಮುಸ್ಲಿಂ ಮಹಿಳೆಯರು ಕೆಲಸ ಮಾಡ್ತಾರಲ್ಲ, ಹುಡುಗರು ಕೆಲಸ ಕೊಟ್ಟಿದ್ದಾರಲ್ಲ ಅವರು. ಸೊ ಈ ವ್ಯಕ್ತಿ ದ್ವೇಷ ಇದ್ದರೆ ಅವ್ರನ್ನೇ ಇಟ್ಕೊಳ್ತಿದ್ರು. ಇನ್ನು ಅವರ ಸ್ಟೇಟಸ್ ಅವ್ರು ಹಾಕೇ ಇಲ್ಲ. ಈ ಸ್ಟೇಟಸ್ಸು 1 ವಾರ ಮುಂಚೆನೇ ಓಡಾಡ್ತಾ ಇದೆ. ಸೊ ಇದೊಂದು ವ್ಯವಸ್ಥಿತ ಪೂರ್ವ ಯೋಜಿತ ಗಲಭೆ. ಇದು ಆ ಪುಂಡ್ರು ಪೋಖರಿಗಳ ಹಿಂದೆ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ. ಡ್ರಗ್ ಮಾಫಿಯಾ, ಗಾಂಜಾ ಮಾಫಿಯಾ, ಇವರು ತಡೆ ಒಡ್ಡುವಂಥ ಪೊಲೀಸ್ ಇಲಾಖೆಗೆ ಭಯ ಮೂಡಿಸಬೇಕು ಅನ್ನುವಂಥ ದೊಡ್ಡ ಒಂದು ಕುತಂತ್ರ ಷಡ್ಯಂತ್ರದ ಮೂಲಕ ಇದು ನಡೆದಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನು ಗಡೀಪಾರು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ನಿಮಗೆ ಶೋಭೆ ತರುವಂಥದ್ದಲ್ಲ. ಯಾರನ್ನು ಗಡೀಪಾರು ಮಾಡಬೇಕ್ರೆ? ಯಾರನ್ನ? ಆ ಮೌಲ್ವಿನ ಓಡಿಸಿರವನ್ನ ಅವನಿಗೆ ಗಡೀಪಾರು ಮಾಡೋಬಿಟ್ಟು ಈ ಸತೀಶ ಅಮಾಯಕನನ್ನು ನೀವು ಗಡೀಪಾರು ಮಾಡ್ತಾರೆ. ಸೊ ಗಡೀಪಾರ ಅಥವಾ ಇನ್ನೇನಾದರೂ ಅವನಿಗೆ ಇಲ್ಲಿಯ ಮುಸ್ಲಿಂ ಕಿಡಿಗೇಡಿಗಳಿಂದ ಏನಾದರೂ ಧಕ್ಕೆ ಆದರೆ ಇಡೀ ರಾಜ್ಯಾದ್ಯಂತ ನಾವಿದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಮುಸ್ಲಿಂ ಕಿಡಿಗೇಡಿಗಳಿಗೆ ಕೊಡ್ತಾ ಇದ್ದೇನೆ ನಾನು. ಹುಷಾರಾಗಿರಿ. ಇದು ಪಾಕಿಸ್ತಾನ ಅಲ್ಲ, ಅಫ್ಘಾನಿಸ್ತಾನ ಅಲ್ಲ, ಬಾಂಗ್ಲಾದೇಶ ಅಲ್ಲ, ಇದು ಭಾರತ ಇದೆ. ಡಾಕ್ಟರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಇದೆ, ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇದೆ. ನೀವು ಧರಣಿ ಮಾಡಿ. ರಾಜಣ್ಣ ಹೇಳ್ತಾರೆ, ಸಚಿವ ರಾಜಣ್ಣವ್ರು ಹೇಳ್ತಾರೆ, ಅಲ್ಲಿ ಉದಯಗಿರಿ ಪೊಲೀಸ್ ಸ್ಟೇಷನ್ದಲ್ಲೇ ಕರ್ಕೊಂಡು ಹೋದ್ರೆ ಇನ್ನೆಲ್ಲಿ ಕರ್ಕೊಂಡು ಹೋಗ್ಬೇಕು?
ಯಾಕೆ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದರೆ ಇನ್ನು ಪಾಕಿಸ್ತಾನ್ ಪೊಲೀಸ್ ಸ್ಟೇಷನ್ ಅದು ಅಲ್ಲಿ ರಕ್ಷಣೆ ಕೊಡೋಕ್ಕಾಗೋದಿಲ್ಲ ಅಂತಂದರೆ? ಸೊ ಈ ರೀತಿಯ ಇಲ್ಲಿಯ ತನ್ವೀರ್ ಸೇಠ್ ಕೂಡ ಇದು ಹೇಳಿದ್ದು ಬಂಧನ ತಡವಾಗಿದ್ದಕ್ಕೆ ಘಟನೆ ಆಯಿತು. ಸ್ವಾಮಿ ತನ್ವೀರ್ ಸೇಠ್ ಅವರೇ, ನಿಮ್ಮ ಮೇಲೂ ಅಟ್ಯಾಕ್ ಆಗಿದೆ, ಚಾಕು ಒಂದು ಹಾಕಿದಾಗ ಬದುಕಿದ್ದೀರಿ ನೀವು, ಯಾರಿಂದ ಯಾಕೆ ಅಂತ ಅನ್ನೋದು ಗೊತ್ತಿದೆ. ಅಂದರೆ ಈ ಘಟನೆಗೆ ಮತ್ತೆ ಕುಮ್ಮಕ್ಕು ಕೊಡ್ತೀರಿ ನೀವು. ನೀವು ತಡ ಆಗಿದರೆ ಧರಣಿ ಕೂತ್ಕೊಳ್ರಿ, ಉಪವಾಸ ಕೂತ್ಕೊಳ್ಳಿ, ಆದರೆ ಈ ರೀತಿ ಕಲ್ಲು ಎಸೆಯೋಕ್ಕೆ ನೀವು ಕುಮ್ಮಕ್ಕು ಕೊಡ್ತೀರಿ. ಇದು ನಿಮಗೆ ಅಂದರೆ ನಿಮ್ಮ ನಿಶ್ಚಿತವಾಗಿ ಇದೇ ಕಲ್ಲು ನಿಮಗೂ ತಿರುಗುತ್ತೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಸರ್, ಇಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂಥವ್ರಿಗೆ ರಕ್ಷಣೆ ಆಗ್ತಾ ಇದೆ, ಕಾನೂನಿನ ಅಡಿಯಲ್ಲಿ ಬದುಕುವಂಥವ್ರನ್ನ ಗಡೀಪಾರು ಮಾಡುವಂಥದ್ದಾಗ್ತಾ ಇದೆ. ಇದು ಯಾವ ಥರ ಅಂತ ನಾನು ಅದನ್ನೇ ಹೇಳೋದು. ಕಾನೂನು ಭಂಗ ಮಾಡಿ ಪೊಲೀಸರ ಮೇಲೆ ಯಾರು ಆಂತರಿಕವಾದಂಥ ರಕ್ಷಕರಿದ್ದಾರೆ, ಯಾರು ಕಾನೂನು ಬಾಹಿರ ಚಟುವಟಿಕೆ ಮಾಡುವಂಥವ್ರ ಮೇಲೆ ಹದ್ದುಬಸ್ನಲ್ಲಿ ಇಡುವಂಥ ಪೊಲೀಸ್ ಇಲಾಖೆಯವರ ಮೇಲೆ ಇವತ್ತು ಪುಂಡಾಟಿಕೆ ಮಾಡಿದಂಥವರನ್ನು ಗಡೀಪಾರು ಮಾಡೋದು ಬಿಟ್ಟು ಶಾಂತಿಯಿಂದ ಸೌಹಾರ್ದದಿಂದ ಒಂದು 20 ವರ್ಷದಿಂದ ನಿರಂತರವಾಗಿ ಅಲ್ಲಿ ಡ್ರೈ ಫ್ರೂಟ್ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿನ ಗಡೀಪಾರು ಮಾಡ್ತೀರಿ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮಗೆ ಬರೀ ಮುಸ್ಲಿಂ ಓಟ್ ಬೇಕಷ್ಟೆ, ಮುಸ್ಲಿಂ ತುಷ್ಟೀಕರಣ ಬೇಕಷ್ಟೆ. ಸೊ ಇದು ಸರಿಯಲ್ಲ. ಕಾಂಗ್ರೆಸ್ನವ್ರು ನೀವು ತಿದ್ದುಕೊಳ್ಬೇಕು, ಇಲ್ಲಾದರೆ ಇಡೀ ರಾಜ್ಯಾದ್ಯಂತ ಹಿಂದೂ ವಿರೋಧಿ ಸರ್ಕಾರ ಕಿತ್ತು ಬಿಸಾಕಬೇಕಾಗತ್ತೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸರಿಗೆ 1000 ಜನದಲ್ಲಿ ಬರೀ 17 ಜನ ಬಂಧನ. ಸೊ ಯಾಕೆ ಬಂಧಿಸುವಂಥ ಮನಸ್ಥಿತಿಗೂ ಕೂಡ ಅವ್ರು ಹೋಗ್ತಾ ಇಲ್ಲ. ಒಂದು ಮುಸ್ಲಿಂ ಅಂದ್ರೆ ಅವ್ರಿಗೆ ಭಯನ ಸರ್ಕಾರಕ್ಕೆ ಅಥವಾ ಅತಿಯಾದ ಪ್ರೀತಿನ? ನೋಡಿ, ಮುಸ್ಲಿಮರು ಭಯ ಒಂದು, ಜೊತೆಗೆ ತುಷ್ಟೀಕರಣ, ವೋಟ್ ಬ್ಯಾಂಕ್ ಇದೆ, ಫಿಕ್ಸ್ಡ್ ವೋಟ್ ಬ್ಯಾಂಕದ ಹಿನ್ನೆಲೆಯಲ್ಲಿ ಅವ್ರಿಗೇನೂ ಮಾಡಬಾರ್ದು. ಅವರು ಭಯೋತ್ಪಾದನೆ ಮಾಡಲಿ, ಡ್ರಗ್ ಮಾಡಲಿ, ಕೊಲೆ ಮಾಡಲಿ, ಸುಲಿಗೆ ಮಾಡಲಿ, ಏನೇ ಮಾಡಿದರೂ ಕಾಂಗ್ರೆಸ್ ಕವಚ ಇದೆ, ಕಾಂಗ್ರೆಸ್ ರಕ್ಷಕರಿದ್ದಾರೆ ಅನ್ನುವಂಥದ್ದು ಜಗಜ್ಜಾಹೀರ ಇದು. ಸೊ ಈ ದೃಷ್ಟಿಯಿಂದ ನಾನು ಹೇಳೋದು, ಈ ರೀತಿಯ ಪ್ರವೃತ್ತಿ, ಈ ರೀತಿಯ ಮಾನಸಿಕತೆಯನ್ನು ಕಾಂಗ್ರೆಸ್ನವರು ನೀವೇನಾದರೂ ತಡಿದೇ ಇದ್ದರೆ ಇನ್ನು ನಾವು ಬೀದಿಗೆ ಇಳಿಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋ ಸಿದ್ದರಾಮಯ್ಯನವರಿಂದ ಇನ್ನೇನು ನಿರೀಕ್ಷೆ ಮಾಡೋದಲ್ಲ? ಯಾವ ಸಾಮಾಜಿಕ ನ್ಯಾಯ, ಸಮಾನತೆ, ಏಕತೆ, ಸಂವಿಧಾನ ವಿರೋಧಿಗಳು ಇವರು. ಸಂವಿಧಾನ ಏನು ಹೇಳಿದೆ ಅದನ್ನು ಪರಿಪಾಲಿಸ್ತಾ ಇಲ್ಲ ಇವರು. ಸೊ ಇವರು ಮುಸ್ಲಿಮರು ಬೇಕಷ್ಟೇ, ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಂ ಓಟ್ ಬೇಕು, ಮುಸ್ಲಿಮರ ರಕ್ಷಕರ ಆಗಬೇಕು ಅಂತನ್ನುವಂಥದ್ದು ಏಕೈಕ ಹಿನ್ನೆಲೆಯಲ್ಲಿ ಮಾಡ್ತಾ ಇರುವಂಥ ಕೃತ್ಯ ಇದು. ಸೊ ಇದರ ಹಿಂದೆ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ. ಸೊ ಅದನ್ನು ಹದ್ದು ಬಸ್ನಲ್ಲಿಡದೆ ಇವತ್ತು ನೀವು ಪೊಲೀಸ್ ಆಫೀಸರ್ನೇ ವರ್ಗಾವಣೆ ಮಾಡ್ತೀರಿ ಅಂತಂದರೆ ಏನು ತಪ್ಪು ಮಾಡಿದ್ದಾರೆ? ಏನೂ ತಪ್ಪು ಮಾಡಿಲ್ಲ. ಈಗ ಮುಸ್ಲಿಮ ಪೊಲೀಸ್ ಆಫೀಸರನ್ನು ತಂದಿದ್ದೀರಿ. ಈಗ ಮುಸ್ಲಿಂ ಪೊಲೀಸ್ ಆಫೀಸರ್ ಏನು ಮಾಡ್ತಾನೆ? ಹಿಂದೂಗಳನ್ನೇ ದಬಾಯಿಸ್ತಾನವನು, ಮುಸ್ಲಿಮರ ಪೋಷಕರಾಗ್ತಾನವನು. ಅವ್ರನ್ನ ಯಾಕೆ ತಂದ್ರಿ ನೀವು ಇಲ್ಲಿ? ಒಬ್ಬ ದಕ್ಷ ಅಧಿಕಾರಿಗಳನ್ನು ನೀವು ಇವತ್ತು ಟ್ರಾನ್ಸ್ಫರ್ ಮಾಡಿದ್ದು ಖಂಡನೀಯವಾದ್ದು. ಇದನ್ನು ಧಿಕ್ಕಾರ ಹೇಳ್ತಾ ಇದ್ದೇನೆ ನಾನು ನಿಮಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ಯಾರನ್ನು ಯಾವ ರೀತಿ ಏನು ಮಾಡಬೇಕು ಅನ್ನುವಂಥ ಗೊತ್ತಾಗದಂಥ ಬರೀ ಮುಸ್ಲಿಂ ತುಷ್ಟೀಕರಣದ ಒಂದೇ ಅಲ್ಲ, ಹಿಂದೂಗಳು ಓಟ್ ಹಾಕಿದ್ದಾರೆ ನಿಮಗೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಇನ್ನು ಇಲ್ಲಿಯ ವಕ್ತಾರರಾದಂಥ ಲಕ್ಷ್ಮಣ್ ಅವರು RSSನವ್ರು ಮಾಡಿದ್ದಾರೆ ಅಂತೇಳಿ ನಿಮಗೆ ಹೇಳಿಕೆ ಹೇಳಬೇಕಾದ್ರೆ ನಿಮ್ಮ ನಾಲಿಗೆ ಸ್ವಲ್ಪ ಏನಾದರೂ ಬಿಗಿ ಹಿಡಿದು ಮಾತಾಡಿ. ಏನು RSSು? ಆಯಿತು, CC ಕ್ಯಾಮ್ರಾದಲ್ಲಿ ಒಬ್ಬ RSS ತೋರಿಸು, ನಿನಗೆ ತಾಕತ್ತಿದ್ದರೆ ತೋರಿಸು. ಏನು ಬೇಕಾದ ಬಗೊಳ್ಳೋದ? RSSನವ್ರು ಅಲ್ಯಾಕೆ ಬರ್ತಾರೆ? ಯಾಕೆ ಕಲ್ಲೆಸಿತಾರೆ? ಏನು ಮಾಡಿದ್ದು, ಏನು ಬೇಕಾದ ಮಾತಾಡಿದ್ದು ನಡೀತೆ ಅಂತ ತಿಳ್ಕೊಂಡಿದ್ದಾರೆ ನಾವು. ಇದು ಆಟ ಬಿಡಿ. ಇದು ನೀವು RSS ಬಗ್ಗೆ ಮಾತನಾಡಿದ್ದು ಜನ ಎಲ್ಲ ಚೀತು ಅಂತ ಉಗುಳ್ತಾ ಇದ್ದಾರೆ ನಿಮಗೆ. ಸೊ ಈ ರೀತಿ ಹೇಳಿಕೆಗಳನ್ನು ನಿಲ್ಲಿಸಿ ವಾಸ್ತವಿಕವಾದನ್ನು ಅರ್ಥ ಮಾಡಿಕೊಂಡು ಕಿಡಿಗೇಡಿಗಳನ್ನು, ಪುಂಡ್ರನ್ನು, ಡ್ರಗ್ ಮಾಫಿಯಾಗಳನ್ನು ಹಿಡಿದು ಒದ್ದು ಒಳಗಡೆ ಹಾಕುವಂಥ ಮಾನಸಿಕತೆಯನ್ನು ಬೆಳೆಸ್ಕೊಳ್ಳಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಸರಿಗೆ 24ನೇ ತಾರೀಕು ಏನು ಜನಜಾಗೃತಿ ಸಭೆ ಕರೆದಿದ್ರು, ಅದಕ್ಕೆ ಪೊಲೀಸರಿಗೆ ಅನುಮತಿ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಜನರ ಜಾಗೃತಿ
ನೋಡಿ, ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಇಬ್ಬರಿಗೂ ಕೂಡ ಎರಡೂ ಪಾರ್ಟಿಯವರು ಯಾರೋ ಜನಜಾಗೃತಿ ಅಥವಾ ಶಾಂತಿ ಸಭೆ ಮಾಡುವಂಥದ್ದನ್ನು ನಿಲ್ಲಿಸಿದ್ದಾರೆ. ನಾನು ಹೇಳೋದು ಆ ಪ್ರಕ್ರಿಯೆ ಪೊಲೀಸ್ ಇಲಾಖೆ ಅವರ ಕಾನೂನಿನ ದೃಷ್ಟಿಯಿಂದ ಕ್ರಮ ತೊಗೊಂಡಿರ್ಬೋದು. ಆದರೆ ಪೊಲೀಸರು ರಕ್ಷಣೆ ಕೊಟ್ಟು ಅಲ್ಲಿ ಹಿಂದೂಗಳಿಗೆ ಧೈರ್ಯ ತುಂಬುವಂಥ, ಕಾನೂನು ಪರಿಪಾಲಕರಾದಂಥ ಪೊಲೀಸ್ ಇಲಾಖೆಗೂ ಕೂಡ ನಾವಿದ್ದೀವಿ ಅಂತನ್ನುವಂಥ ಧೈರ್ಯ ತುಂಬುವಂಥ ಕೆಲಸ ಆಗಬೇಕಾಗಿದೆ. ರ್ಯಾಲಿ ಆಗಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಇವತ್ತು ಪೊಲೀಸ್ ಇಲಾಖೆಯವರೂ ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ಆಗಲಿ ಅಥವಾ ಮುಸ್ಲಿಂ ಏರಿಯಾಗಳ ಪೊಲೀಸ್ ಸ್ಟೇಷನ್ಗಾಗಲಿ ಹೋಗುವಂಥದ್ದು ಭಯಗ್ರಸ್ತರಾಗ್ತದೆ. ಬೇಡಪ್ಪ ಅಲ್ಲಿ ಅಂತೇಳಿ ಟ್ರಾನ್ಸ್ಫರ್ ಮಾಡಿಬೇಕಾದ್ರಲ್ಲೇ ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿದ್ದು ತಿದ್ದಬೇಕಲ್ಲ, ಪರಿವರ್ತನೆ ಮಾಡಬೇಕಲ್ಲ. ಪರಿವರ್ತನೆ ಯಾವಾಗ ಆಗುತ್ತೆ? ಅಲ್ಲಿ ಜನ ಬೆಂಬಲ ಇದೆ ಅಂತನ್ನುವಂಥದ್ದು ಗೊತ್ತಾದರೆ ಪರಿವರ್ತನೆ ಆಗುತ್ತೆ.